ನವರಿದು ಸುಗುಣ ಸಂತತಿಯೋ ಎಂತೋ ಭವ ನಿಮ್ಮನುಭವ ಭವದೋಳು ಮಾಡನವದು ಸುಗುಣ. ಇದು ದೊಡ್ಡ ತಪಸ್ಸು ರೀ. ಇದನ್ನ ಶ್ರವಣ ಅಂದ್ರೆ ಸಾಮಾನ್ಯ ಮಾತಲ್ಲ. ಈಗಾಗಲೇ ಹೇಳಿದ್ರು ಅವರು, ನಮ್ಮ ನಿಂಬರಿಗೆ ಮಹಾತ್ಮರು ಹೇಳಿದ್ರು ನೋಡ್ರಿ, ಒಡಲೊಳಿರುವುದು ವಿದ್ಯೆ ಹೊತ್ತರೆ ಭಾರವಲ್ಲ, ಕಳ್ಳರು ಕಲೆಯರು ಒಡ ಹುಟ್ಟಿದವರು ಪಾಲ್ಬೇಡರು. ಅಂತ ವಿದ್ಯೆ ಇದು ಯಾರದಪ್ಪ? ಸ್ವಂತ ನಮ್ಮ ಬುದ್ಧಿದು, ಜ್ಞಾನದ ಬುದ್ಧಿ. ಇಲ್ಲಿ ತನ ಏನ್ ಮಾಡಿದ್ವು? ಜನ್ಮ ಜನ್ಮಾಂತರದಲ್ಲಿ ಇನ್ನೊಬ್ರದ್ದು ಹೊತ್ತುಕೊಂಡೆ ತಿರುಗಾಡಿವೆ ವಿನ ಅದಕ್ಕೆ ಇದು ಯಾರು? ಸ್ವಂತ ನಮ್ಮ ಬುದ್ಧಿ ಇರೋಣದರಿಂದ ಇನ್ನೊಬ್ರದ್ದು ಹೊರದು ಬ್ಯಾಡಿನ. ಅದಕ್ಕೆ ನಾವು ನಮ್ಮದು ಏನಾರ ಕಲ್ಯಾಣ ಮಾಡ್ಕೋಬೇಕಾದ್ರೆ ಸ್ವಂತ ನಾವು ಈ ಬುದ್ಧಿ ಕಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಮುಂಡಕ ಉಪನಿಷತ್ತು ಏನ್ ಹೇಳ್ತದಪ್ಪ ಅಂತ ಕೇಳಿದ್ರೆ, ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಪರಾವರೆ ಪರಮಾತ್ಮನ ಜ್ಞಾನ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದೆ. ಹೃದಯ ಗ್ರಂಥಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅದುವೇ ಬ್ರಹ್ಮವ್ಯತಾದಾತ್ಮ್ಯ ಸಂಬಂಧ. ಅಹಂಕಾರಕ್ಕೂ ಆತ್ಮನಿಗೂ ಬಿದ್ದ ಗಂಟೆ ಎಲ್ಲರೂ ಹೇಳಿದ್ರಿ. ಎಲ್ಲ ನಾನೇ, ಅದು ಮೊದಲ ಏನು ಅಜ್ಞಾನ ಕಾಲದಲ್ಲಿ ಅದುವೇ ನಾ ಅಂತ ತಿಳ್ಕೊಂಡಿವಿ. ದೇಹವೇ ನಾನು, ಆ ದೇಹಕ್ಕೆ ಸಂಬಂಧಪಟ್ಟದೆಲ್ಲ ನಾನು. ಇದು ಏನದ? ಇದುವೇ ಹೃದಯ ಗ್ರಂಥಿ. ಅದಕ್ಕೆ ಇಂಥ ಸತ್ಸಂಗ, ಇಂಥ ಸದ್ಗುರು ಸನ್ನಿಧಾನದಲ್ಲಿ ನಾವು ಅಂತ ಮಹಾತ್ಮರಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆ ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದೆ. ಏನಾಗಲಿಕ್ಕೆ ದೇಹದಲ್ಲಿ ನಾನು, ದೇಹಕ್ಕೆ ಸಂಬಂಧಪಟ್ಟದ್ದು ನಾನು, ಇದೆಲ್ಲ ಹೊತ್ತುಕೊಂಡು ಕೂತೀವ್ರಿ. ಅದಕ್ಕೆ ಇಂಥ ಸತ್ಸಂಗದಿಂದ ಬಿಡಿಸಿಕೊಳ್ಳಕ್ಕೆ ಸಾಧ್ಯದ. ಈ ಮನುಷ್ಯ ಜನ್ಮ ಬಹಳ ಕಿಮ್ಮತ್ತಿಂದ. ಯಾಕಂದ್ರೆ ನಮ್ಮ ಕುಲಕರ್ಣಿಯವರು ಹೇಳಿದ್ರು, ಇಷ್ಟೆಲ್ಲ ಹಿಂದೆ ಹೋಗ್ಬೇಕಾದ್ರೆ ನೋಡ್ರಿ ಅಲ್ಲಿ ಮಹಾತ್ಮರು ಇಂಥ ಯಾಗನಾಗ ಇಂಥ ಶಿಬಿರದಪ್ಪ ಬರ್ರಿ ಅಂತ ಕರೆಸ್ತಿದ್ರು, ಹೋಗ್ತಿದ್ದೀವಿ. ಎಷ್ಟು ಕಷ್ಟ ಅಲ್ಲಿ ಅಲ್ಲಿ ಮಾಡೋದು, ಇಲ್ಲೆಲ್ಲ ಬಿಟ್ಟು ಹೋಗುದು. ಈಗ ಮನಿಗೆಲ್ಲ ಕುತ್ತಲ್ಲೇ ಕೇಳುವಂತ ಪ್ರಸಂಗದ ಅಂತರದೊಳಗೂ ಕಳ್ಕೋತೇವೆ ಅಂದ್ರೆ ದುರ್ಭಾಗ್ಯಗಳು ನಾವು. ಅದಕ್ಕೆ ಪುಣ್ಯಾತ್ಮರೇ, ಇದು ಹೆಂಗಪ್ಪ ಅಂತ ಕೇಳಿದ್ರೆ ಇದು ಬಹಳ ಅಸ್ಥಿರವಾದಂತ ಶರೀರದ. ಅದಕ್ಕೆ ಹೇಳ್ಯಾರವರು, ಕಾರ ಮಿಂಚಿನ ತೆರದಿ ತೋರಿ ನಿಮಿಷವಿತ್ತನವು ನೀರಗುರಳಿಯ ತೆರದಿ ಮಾಯವುದು. ನೀರು ಗುರುಳು ಯಾವಾಗ ಹೊಡಿತದ ಹೇಳಿಕ್ ಬರುದಿಲ್ಲ, ಆದ್ರೆ ಇದು ಯಾವಾಗ ಹೋಗ್ತದೋ ಹೇಳಿಕ್ ಬರುದಿಲ್ಲ. ಇರುವುದೊಳಗೆ ತಿಳ್ಕೊಂಡ್ರಪ್ಪ ಅಂದ್ರೆ ಈ ಮನುಷ್ಯ ಜನ್ಮ ಬಂದದಕ್ಕೆ ಸಾರ್ಥಕ ಆಗ್ತದೆ. ಅಂತ ಸಾರ್ಥಕವತ್ತವನ್ನ ನಮ್ಮ ಮಾದೇವ ಮಹಾರಾಜರು, ನಮ್ಮ ಆನಂದ ಶಾಸ್ತ್ರಿಗಳು ನೋಡ್ರಿ ಎಲ್ಲ ಬಂದು ಇಂಥದೆಲ್ಲ ನಡೆಸಿ ಇಂಥ ತಿಳಿಸಿಕೊಳ್ಳಕ್ಕಿಂತ ಮಹಾತ್ಮರದರ. ಅದಕ್ಕೆ ನಾವು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದಂತ ಮಾತದ. ಅದಕ್ಕೆ ನಾವು ನೀವೆಲ್ಲರೂ ಯಾಕೆ ಸಮಯ ಮಕ್ಕಳದ, ಇನ್ನು ಮಹಾತ್ಮರು ಮಾತಾಡೋರದಾರ, ಮತ್ತೆ ಮಾತಾಡೋ